ಭಾರತದ ಕೊನೆಯ ಯುರೋಪಿಯನ್ನರು ಯಾರು? ಪೋರ್ಚುಗೀಸರ ಮೊಟ್ಟಮೊದಲ ವೈಸರಾಯ್ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ಈ ನೀರಿನ ನೀತಿ ಜಾರಿಗೆ ತಂದವರು ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕನೆಂದು ಕರೆಸಿಕೊಂಡವರು ಯಾರು? ಅಲ್ಫಾನ್ಸೋ ಡಿ ಅಲ್ಬುಕರ್. ಪೋರ್ಚುಗೀಸರು ಗೋವಾವನ್ನು ಯಾರಿಂದ ಗೆದ್ದುಕೊಂಡರು? ಬಿಜಾಪುರದ ಸುಲ್ತಾನನಿಂದ ಗೆದ್ದುಕೊಂಡರು. ಪೋರ್ಚುಗೀಸರ ಆಡಳಿತದ ಕೇಂದ್ರ ಯಾವುದು? ಗೋವಾ. ಡಚ್ಚರು ಯಾವ ದೇಶದವರು? ನೆದರ್ಲ್ಯಾಂಡ್ ದೇಶದವರು. ನೆದರ್ಲ್ಯಾಂಡ್ನ ಇನ್ನೊಂದು ಹೆಸರೇನು? ಹಾಲೆಂಡ್. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು? 1602ರಲ್ಲಿ ಸ್ಥಾಪನೆಯಾಯಿತು. ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳಾವುವು? ಸೂರತ್, ರೋಜ್, ಕಾಂಬೆ, ಮಚಲಿಪಟ್ಟಣ, ನಾಗಪಟ್ಟಣ ಮುಂತಾದವು. ವಯನಾಡ್ ಸಂಸ್ಥಾನವನ್ನು ಆಳಿದವರು ಯಾರು? ಮಾರ್ತಾಂಡ ವರ್ಮ. ಪ್ಲಾಸ್ಟಿಕ್ ಕದನ ಯಾವಾಗ ಜಾರಿಗೆ ಬಂತು? ಪ್ಲಾಸ್ಟಿಕ್ ಕದನ 1957ರಲ್ಲಿ ಜಾರಿಗೆ ಬಂತು. ವಾಸ್ಕೋಡಗಾಮ ಭಾರತಕ್ಕೆ ಯಾವಾಗ ಬಂತು? ವಾಸ್ಕೋಡಗಾಮ 1495ರಲ್ಲಿ ಜಾರಿಗೆ ಬಂತು. ಯುರೋಪಿಯನ್ನರ ವ್ಯಾಪಾರ ಹೆಬ್ಬಾಗಿಲು ಯಾರು ಬಿರುದು? ಯುರೋಪಿಯನ್ನರ ವ್ಯಾಪಾರ ಹೆಬ್ಬಾಗಿಲು ಕಾನ್ಸ್ಟಾಂಟಿನೋಪಲ್ ಅವರ ಬಿರುದು. ಭಾರತ ಹಾಗೂ ಯುರೋಪ್ನ ಖಂಡಿಗಳು ಯಶಸ್ವಿಯಾದರು. ಭಾರತ ಹಾಗೂ ಯುರೋಪಿನ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯಶಸ್ವಿಯಾದರು. ಭಾರತಕ್ಕೆ ಬಂದ ಮೊಟ್ಟಮೊದಲ ಯುರೋಪಿಯನ್ ಯಾರು? ಭಾರತದಲ್ಲಿ ಚರ ರಾಜಧಾನಿ ಯಾವುದು? ಪುದುಚೇರಿ ಅಥವಾ ಪಾಂಡಿಚೇರಿ? ಬಂಗಾಳದ ಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೈವ್. ದತ್ತು ಮಕ್ಕಳಿಗೆ ಹಕ್ಕುಲವೆಂಬ ನೀತಿಯನ್ನು ಜಾರಿಗೆ ತಂದವರು ರಾಯ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ.